ಲಂಡನ್ ಹೋಗಿ ಹೇಳಿದ ದೋಸೆ ಮತ್ತು ಪಕೋಡ ಹೇಳೋಣ ಅನ್ನೋ ಹೊತ್ತಿಗೆ ಅಲ್ಲಿ ಶಂಕರ್ನಾಗ್ ವಾಯ್ಸ್ ಕೇಳಿಸ್ತು. ಏನು ತಂದು ನೋಡಿದ್ರೆ ಅಲ್ಲಿ ಆ ಕಡೆ ಟೇಬಲ್ ಕೂಗ್ತಾವ್ರೆ, ಚಂದ್ರು ಮುಖ್ಯಮಂತ್ರಿ ಲಂಡನ್ ಅಂಡರ್ ಗ್ರೌಂಡ್ ಟ್ರೈನ್ ನೋಡ್ಕೊಂಡು ಹೋಗಿ ಬಂದವನು ಇಲ್ಲಿ ಮಾಡ್ಸಕ್ಕೆ. ಕೇಳದೆ ನಿಮಗೀಗ ದೂರದಲ್ಲಿ ಯಾರ 150ನೇ ಶೋ ಮುಖ್ಯಮಂತ್ರಿ ಬಹಳ ಪಾಪ್ಯುಲರ್. ನಾನು ಚೌಡಯ್ಯ ಮೆಮೋರಿಯಲ್ ನಾಟಕ ಹಾಕ್ಬಿಟ್ಟಿದ್ದಾರೆ ಎಲ್ಲ. ರಾಮಕೃಷ್ಣ ಹೆಗ್ಡೆ ಅವರು, ದೇವೇಗೌಡರು, ಆಮೇಲೆ ಜಯೇಶ್ ಪಟೇಲ್ರು, ರಾಜ್ಕುಮಾರ್ ಹೆಂಡ್ತಿನೂ ನಾಟಕಕ್ಕೆ ಬಂದ್ಬಿಟ್ಟವ್ರೆ. ಫುಲ್ ಹೌಸ್ಫುಲ್. ಅದು ರಾಜ್ಕುಮಾರ್ ಬೇರೆ ಬರ್ತಾರೆ ಅಂತ. ನಾಟಕ ಎಲ್ಲ ಚೆನ್ನಾಗಾಯ್ತು. ಹೆಂಗಿತ್ತು ಅಂತ ಕೇಳ್ತೀನಿ. ನಾಟಕ ಆಯಿತು, ನೋಡಿದ್ರು, ಎಲ್ಲ ಕೊಡಿದ್ರು, ಚಪ್ಪಾಳೆ ಹೊಡೆದ್ರು, ಖುಷಿ ಆಯಿತು. ನಮಗೂ ಆನಂದ. ರಾಜ್ಕುಮಾರ್ ಅವ್ರು ಮಾತಾಡ್ಸಕ್ಕೆ ಬರ್ತಾರೆ ಅಂತ ಅಂದರು ಸ್ಟೇಜ್ಗೆ. ಇನ್ನು ನಮ್ಮ ಹುಡುಗರಿಗೆಲ್ಲ ಆನಂದ, ರಾಜ್ಕುಮಾರ್ ಬರ್ತಾರೆಲ್ಲ ಮಾತಾಡಿಸ್ತಾರೆ ನಮ್ಮನ್ನ. ಹೆಗ್ಡೆ ಇವರೆಲ್ಲ ಅಲ್ಲಿಂದಲೇ ವಿಶ್ ಮಾಡ್ಬಿಟ್ಟು ನಮಗೆ ಹೊರಟ್ಬಿಟ್ರು. ಪಾರ್ವತಮ್ಮನವರು ಇಬ್ರು ಬಂದರು. ಹಿಂಗೆ ಸ್ಟೇಜ್ನಲ್ಲಿ ಹಿಂದ್ಗಡೆ ನಿಂತಿದ್ದು, ಬಟ್ಟೆ ಹಾಕೊಂಡು ನಿಂತಿದ್ದು. ಅಷ್ಟೊತ್ತಿಗಾಲೇ ನಾನು ಅವ್ರ ಜೊತೆ ಪಾತ್ರ ಮಾಡಿರಲಿಲ್ಲ. ಸಿನಿಮಾದಲ್ಲಿದ್ದೆ ಕಲಾವಿದನಾಗಿ ಅವರಿಗೆ ಪರಿಚಯ ಇದ್ನಲ್ಲ. ಆಮೇಲೆ ಬಂದರು, ನಮಸ್ಕಾರ, ಭಾಳ ಚೆನ್ನಾಗಿ ಮಾಡಿದ್ರಿ ನಾಟಕ, ನೋಡ್ಬೇಕಾಯ್ತು, ನೋಡಿದೆ ಯಾವ ನಾಟಕ ನೋಡಿದ್ರೆ ನನ್ನ ಭಾಳ ಹಾಳು ಮಾಡಿಬಿಟ್ರು ಅಂತ ಅಂದರು ಪಾರ್ವತಮ್ಮರು. ಏನು ಬರೀ ತೊಟ್ಟಿ ಹಂಗಂದ್ರೇನು ಹಿಂಗಂದ್ರೇನು ಅಂತ ಕೇಳ್ತಿದ್ರು. ನನಗೆ ನಾಟಕ ನೋಡೋಕ್ಕೆ ಬಿಡಲಿಲ್ಲ ಅಂತ. ಇವ್ರಿಗೆ ಈ ಪದಗಳೇ ಅರ್ಥವಾಗ್ತಾ ಇಲ್ಲ. ಮುಖ್ಯಮಂತ್ರಿ ನಾಟಕದ ಮೌಲ್ಯಾಧಾರಿತ ರಾಜಕಾರಣ, ಪ್ರಜಾತಂತ್ರ ವ್ಯವಸ್ಥೆ, ಸಂವಿಧಾನ ಅಂದರೆ ಏನು ಅರ್ಥ ಆಗ್ತಿತ್ತು ಅವ್ರಿಗೆ? ಬೇಡರ ಕಣ್ಣು ಡೈಲಾಗ್ ಹೇಳೋದು ಅರ್ಥವಾಗ್ತಿತ್ತು. ಅಂದರೆ ಅವ್ರಿಗೆ ಬೇಕೇ ಇರಲಿಲ್ಲ. ಹಂಗಂದ್ರು ಅಂತ. ಸರಿ ಆಯಿತು. ಹೊರಡೋಕ್ಕೆ ಮುಂಚೆ, ಚಂದ್ರು ನಿಮ್ಮನ್ನು ಬಿಟ್ಟರೆ ಇನ್ಯಾರು ಮಾಡೋಕ್ಕಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ರೆ. ಆದರೂ ಒಂದು ಗುಟ್ಟು ಹೇಳ್ತೀನಿ ಬನ್ನಿ ಅಂತಂದ್ರೆ ಬನ್ನಿ. ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟಪಟ್ಟೆ. ನನಗೇನು ಅರ್ಥ ಆಗಲಿಲ್ಲ. ಶೂಟಿಂಗ್ ಬಂದಾಗ ಹೇಳಿ ಸ್ವಲ್ಪ. ಅಂದರೆ ರಾಜ್ಕುಮಾರ್ ಸ್ಥಿತಿ ಆಗಿದ್ದಂಥವ್ರು ಅಷ್ಟು ಮರ್ಯಾದೆಗೆ ನನಗೆ ಹೇಳಿ, ಕೊನೆಗೆ ನಾನು ಜ್ವಾಲಾಮುಖಿ ಶೂಟಿಂಗ್ ಹೋದಾಗ ಕತೆ ಕೇಳೋದು, ಹೆಂಗೆ ಅದು ಹಿಂಗಂದ್ರೇನು, ಹೌದಾ ಮತದಾನ ಅಂದ್ರೆ ಹಿಂಗೆ ಅಂತ ಅಂದ್ಬಿಟ್ಟು ಹೇಳುವುದು ಒಂದು, ಮಾಡುವುದು ಇನ್ನೊಂದು. ಅದಕ್ಕೂ ಮುಂಚೆ ಪ್ರಾರಂಭದ ದಿನಗಳಲ್ಲಿ ನಾಟಕ ಗುಂಡೂರಾವ್ ನಾಟಕ ಆಡಬೇಕು ಅಂತ ಇದ್ದೀವಿ, ಎಲ್ಲ ಆಯ್ತು. ನಾಟಕ ನಮಗೆ ಫೋನ್ ಮಾಡಿಸಿ ಆ ನಾಟಕ ಶೋ ಕೊಡ್ಬೇಕಂತ ಹೇಳಿ ಕಳಿಸ್ಬಿಟ್ರು ರಾಜಾರಾಮ್ಗೆ. ನಮಗೆ CM ಆಫೀಸಿಂದ ನಮಗೆ ಭಯ ಹತ್ಕಂತ. ಇದು ಈ ನಾಟಕದಲ್ಲಿ ಬಹಳ ಟೀಕೆ ಮಾಡಿರ್ತೀವಲ್ಲ, ಅದಕ್ಕೋಸ್ಕರ ಬ್ಯಾನ್ ಮಾಡೋಕ್ಕೆಲ್ಲೋ ಕರೆಸ್ತಾ ಇದ್ದಾರೆ, ಬೈಯಕ್ಕೆ ಕರೆಸ್ತಿದ್ದಾರೆ, ಅಥವಾ ನಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ಕರೆಸ್ತಿರ್ಬೋದು. ನಮಗೇನು ಗೊತ್ತಿಲ್ವಲ್ಲ ಸರ್ ಆ ಕಾಲದಲ್ಲಿ, 79-80ರಲ್ಲಿ. ಆಮೇಲೆ ಸರಿ ಮಾಡ್ತೀವಿ ಶೋ, ನಮಗೋಸ್ಕರ ಸ್ಪೆಷಲಾಗಿ ಅರೇಂಜ್ ಮಾಡೋಕ್ಕೆ ಹೇಳಿ ಅಂತ. ನಮಗೆ ಸೆಕ್ಯೂರಿಟಿ ಇರಲಿ ಅಂತ ಬರೀ ಅಷ್ಟೇ ಜನಕ್ಕೆ ಅರೇಂಜ್ ಮಾಡೋದ್ಬಿಟ್ಟು ಜನಕ್ಕೂ ಟಿಕೆಟ್ ಇಟ್ಬಿಟ್ಟು ಅವ್ರೇನು ಗಲಾಟೆ ಮಾಡಿ ನಮಗೆ ಇದು ಮಾಡಿದ ಜನಕ್ಕಾದ್ರೂ ಗೊತ್ತಾಗಲಿ. ನಮ್ಗೇನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಅವತ್ತಿನ ದಿವಸ ನಾಟಕಕ್ಕೆ ಹೋಗ್ತೀವಿ, ಎಲ್ಲ ನಾಯಿಗಳು 2-3 ನಾಯಿಗಳು ಬಂದು ಮೂಸು ನೋಡ್ಕೊಂಡು ಹೋಗ್ತಾವೆ. ಸ್ಟೇಜು ಗೀಜು ಎಲ್ಲನೂ ಪೊಲೀಸ್ನವ್ರು ಬಂದು ಹಿಡ್ಕೊಂಡು ಓಡಾಡ್ತಾವ್ರೆ. ಅವನಿದ್ದಾಗ ಬರೀ ಪೊಲೀಸ್ನವ್ರ ಜೊತೆ ಓಡಾಡ್ತಿದ್ದು. ಸರಿ ಬಂದರು, ನಾಟಕ ಕೂತ್ಕೊಂಡ್ರು. ಭಯ ಏನು ನಾಟಕ ಮಾಡಿ ನೋಡ್ಬೇಕು ನಾವು ಅಂತ ಹೇಳಿ ಕಳಿಸಿದ್ರು. ನಾಟಕ ಎಲ್ಲ ನೋಡಿದ್ರು. ಆಮೇಲೆ ನಮಗೆ ಸ್ಟೇಜ್ ಹೊಡಿಗೆ ಹೋಗ್ಬಿಟ್ಟು, ಇನ್ನಾಯ್ತು ಏನು ಕತೆ ಆಗುತ್ತೆ, ಬ್ಯಾನ್ ಆಗ್ಬೋದು. ಬ್ಯಾನ್ ಆದರೆ ನಮಗೆ ಬೇಜಾರೆಲ್ಲ ಹೋದ್ರು ಹೋಯ್ತು, ಏನು ಮಾಡೋಕ್ಕಾಯ್ತು. ಇನ್ನೇನಾದ್ರು ಆ ಕೇಸ್ ಹಾಕ್ಬಿಟ್ಟಾರು ಅಂತ ಸೀದಾ ಒಳಗಡೆ ಬಂದರು. ಅದು ಅವ್ರ ಡ್ರೆಸ್ ಗೊತ್ತಲ್ಲ, ಜೈಜಾಂಟಿಕ್ ಸಫಾರಿನಾ, ಇದು ಜೈಜಾಂಟಿಕ್ ಪರ್ಸನಾಲಿಟಿ. ಅದು ಬಂದರು. ನಾವು ನಮಸ್ಕಾರ ರಾಜಾರಾಮ್ನಲ್ಲಿ. ನಾನು ಸ್ವಲ್ಪ ರಾಜಾರಾಮನ್ ಮುಂತಳಿದೆ. ಡೈರೆಕ್ಟ್ರ್ ನಿಮ್ಮ ಮನೆ ಬರೋ ಏನಾರ ಮಾಡ್ಕೊ ಅಂತ. ಅವ್ರಿಗೂ ಒದ್ದಾಟ. ಯಾರು ನಾಟಕ ಡೈರೆಕ್ಟ್ರು? ನಾನು ಸರ್. ಮುಖ್ಯಮಂತ್ರಿ ಇವರೇ ಸರ್, ಬನ್ನಿ ಈ ಕಡೆ. ಕರ್ದಿ ಸ್ಟೈಲೇ ಭಯ ನಮಗೆ. ಚೆನ್ನಾಗಿದೆ ನಾಟಕ, ಚೆನ್ನಾಗಿದೆ. ಯಾರ್ಯಾರು ಏನೇನೋ ಹೇಳಿದರು ನನಗೆ. ತುಂಬ ಚೆನ್ನಾಗಿದೆ ನಾಟಕ. ನನಗೆ ನಮ್ಮ ಗುರುಗಳು ಜ್ಞಾಪಕ ಬಂದರು. ಯಾರು ಗುರುಗಳು? ದೇವರಾಜ್ ಅರಸು ಸ್ಟೈಲಲ್ಲಿದೆ ನಿಮ್ಮ ಪಾತ್ರ. ಅವರ ಪಾರ್ಟಿ, ಅವರ ಜುಬ್ಬ, ಅವರ ಪೈಜಾಮ, ಉಂಗುರ ಭಾಳ ಚೆನ್ನಾಗಿದೆ. ಆದರೆ ಬೇಜಾರು, ನೀವು ನಾಟಕ ಮಾಡೋಕ್ಕೆ ಮುಂಚೆ ನನ್ನ ಕೇಳಬೇಕಾಯ್ತು ಅಂದರು. ರಾಜಾರಾಮ್ ಸರ್ ಏನಿಲ್ಲಪ್ಪ, ನೀವೇನು ತೋರಿಸಿದ್ರು ಅದರ 10% ಅಲ್ಕಾಗಳು ನಾವು, ಗೊತ್ತಾಯ್ತಾ? ಅದನ್ನೆಲ್ಲ ತೋರಿಸ್ಲೇ ಇಲ್ಲ ನೀವು. ಏನೂ ಇಲ್ಲ, ಇನ್ನೂ ಎಷ್ಟೋ ತಪ್ಪು ಮಾಡ್ತಾ ಇದ್ದೀವಿ. ನೀವು ನೆಕ್ಸ್ಟ್ ಟೈಮ್ ಬಂದು ನನ್ನ ಹತ್ರ ವಿಚಾರಿಸ್ಕೊಂಡು ಇನ್ನು ಸ್ವಲ್ಪ ಸೇರಿಸ್ಕೊಂಡು ಮಾಡ್ಕೊಂಡು ಹೋಗಿ. ಏನು ತೊಂದರೆ ಇಲ್ಲ, ಭಾಳ ಚೆನ್ನಾಗಿದೆ. ನಿಮ್ಗೆ ಯಾರು ತೊಂದರೆ ಕೊಟ್ಟರೆ ನನಗೆ ಫೋನ್ ಮಾಡಿಸಿ, ನಾನು ಬಿಡ್ತೀನಿ. ಏನು ಬೇಕಾದ್ರೆ ನನ್ನೇ ಬೈಬೇಕಾದ್ರೂ ಬೈರಿ, ಚಿಂತೆ ಇಲ್ಲ. ರಾಜಕಾರಣಿಗಳ ಸ್ಥಿತಿ ಚೆನ್ನಾಗಿದೆ, ಈಗ ಇನ್ನೂ ಸೇರಿಸ್ಕೊಳ್ಳಿ ಅಂತ ಹೇಳುವಾಗಲಿ ಕರೆಸಿ 35 ಶಾಲು 35 ಹಾರ ಹಾಕಿ ನಮಗೆ ನೆಕ್ಸ್ಟ್ ಡೇ ಪ್ರೋತ್ಸಾಹಿಸಿ ಕಳಿಸಿದ್ರು. ಇದು ನಾಟಕದ ಅನುಭವ ನಮಗೆ ಭಯಂಕರ. ತಂಗಿ ಮದುವೆ ಮಾಡಿ ಮಾವನ ಮನೆಗೆ ಕಳಿಸ್ಬೇಕು ಅಂತ ಅನ್ಕೊಂಡಿ ನಾನು, ನೀನೀಗ ಮದುವೆನೇ ಮಾಡಿದೆ, ಮಾವನ ಮನೆಗೆ ಪಾರ್ಸಲ್ ಮಾಡ್ತಾ ಇದ್ದೀನಿ. ಆಗೋದಕ್ಕೆ ಮುಂಚೆನೇ ಒಂದು ದೊಡ್ಡ ಕತೆ ಆಗ್ಬಿಟ್ಟಿತ್ತು. ಮುಖ್ಯಮಂತ್ರಿ ನಾಟಕ ಆಗಕ್ಕೆ ಮುಂಚೆ ಮುಖ್ಯಮಂತ್ರಿ ನಾಟಕ ಮಾಡ್ಸಕ್ಕೆ ರೆಡಿ ಆಗ್ಬಿಟ್ಟು ಪರ್ಮಿಷನ್ ತಗೊಂಡಿಲ್ಲ ನಾವು. ಡೆಲ್ಲಿದು ನಾಟಕ ಇಲ್ಲಿ ರೆಡಿ ಮಾಡಿಬಿಟ್ಟಿದ್ದೀವಿ, ಒಪ್ಕೊಂಡ್ಬಿಟ್ಟಿದ್ದೀವಿ. ಲೋಹಿತಾಶ್ವ ಬರೆದಿದ್ದು, ಲೋಹಿತಾಶ್ವ ಓದ್ದೋ ನಾಟಕ ಬರೀ ಬೋರ್ ನಾಟಕ. ಅದು ತಲೆ ತಿನ್ನುತ್ತೆ, ಅರ್ಥನೂ ಆಗ್ತಾ ಇಲ್ಲ, ವೆರಿ ಸೀರಿಯಸ್. ನಿಮ್ಗೆ ನಿಜ ಹೇಳ್ಬೇಕು ಅಂದರೆ 25 ಶೋ ಆದಮೇಲೆ ನನಗೆ ನಾಟಕ ಅರ್ಥ ಆಗಿದ್ದು. ಬಟ್ ಮಾಡಿದ್ದೆ 25 ಶೋನು ಕೂಡ. ಅಷ್ಟೊತ್ತಿಗೆ MLA ಆದ್ನಲ್ಲ,
ಗೌರಿಬಿದನೂರಿನಿಂದ. ಅಲ್ಲೇನಾಗೋಯ್ತು, ಪ್ರೇಮಾಕಾರ ಅಂತೂ ಪರ್ಮಿಷನ್ ತೊಗೊಂಡಿದ್ರು ಅಂತದಕ್ಕೆ. ನಾವು ರೈಟ್ರು ಪರ್ಮಿಷನ್ ತೊಗೊಂಡಿದ್ದು. ನಾಟಕ ಆಯಿತು. ಬಟ್ ಇನ್ನು 4-5 ದಿವಸ ನಾಟಕ ಐತೆ ಅನ್ಬೇಕಾದ್ರೆ ಮುಖ್ಯಮಂತ್ರಿ ರೋಲ್ ಮಾಡ್ಬೇಕಾಗಿರೋದು ಯಾರು? ಲೋಹಿತ್ ಅಶ್ವ. ನಾನು ಡೈರೆಕ್ಟ್ರು, ನಾನು ರಾಜಾರಾಮ್. ನಾಟಕ ಹೆಂಗಾದ್ರೂ ಮಾಡಿ ಮುಗಿಸ್ಬಿಡೋಣ, ಅವನಿಗೋಸ್ಕರ ಅದು ಚೆನ್ನಾಗಿ ಓಡಲ್ಲ ಅಂತ ನಮ್ಮ ತಲೆ ಒಳಗೆ ಬರೀ ಮಾತಿದೆ, ಏನಿದೆ ಏನು ಕತೆ ಅಂತ. ಸರಿ ಆಯಿತು, ರಿಹರ್ಸಲ್ ಮಾಡೋದು. ಅವ್ನು ತುಮಕೂರಿಂದ ಮೇಸ್ಟ್ರಾಗಿದ್ದ, ಬಂದು ಹೋಗ್ತಿದ್ದ. ಒಂದು ರೂಮ್ ಮಾಡ್ಕೊಂಡಿದ್ರು ಅದರಲ್ಲಿ ಬೆಂಗಳೂರಿನಲ್ಲಿ. ಆ ರೂಮ್ನಲ್ಲೇ ನಾನು ಬ್ಯಾಚುಲರ್ ಅವಾಗ, ನಾನು ಅಲ್ಲಿ ಸೇರಿಕೊಂಡೆ ಅವ್ನ ರೂಮ್ಗೆ. ಇಬ್ಬರಿಗೂ ಜ್ವರ ಬಂದ್ಬಿಡ್ತು. ಇನ್ನು 4 ದಿವಸ ನಾಟಕ ಇದೆ. ನಾನು ಡೈರೆಕ್ಟ್ರು, ಅವನ ಆ್ಯಕ್ಟ್ರು, ಮೇಯ್ನ್ ರೋಲು. ನಾಟಕ ಮಾಡೋಕ್ಕೆ ನಮಗೂ ಇಷ್ಟ ಇಲ್ಲ, ಬಟ್ ಅವನಿಗೋಸ್ಕರ ಮಾಡಬೇಕಾಗಿತ್ತು. ಆಗೇನಾಯಿತು, ನನಗೆ ಜ್ವರ ಬಿಡ್ತಾ ಇದೆ, ಅವನಿಗೆ ಟೈಫಾಯ್ಡ್. ಡಾಕ್ಟ್ರು ಡಿಕ್ಲೇರ್ ಮಾಡಿಬಿಟ್ರು, 1 ತಿಂಗಳು ನೀನು ಹಾಸಿಗೆ ಬಿಟ್ಟು ಎದ್ದೇಳಂಗಿಲ್ಲ ಆ ಕಾಲದಲ್ಲಿ ಕಾಯಿಲೆ. ಸರಿ, ಏನು ಮಾಡೋದು, ನಾಟಕ ನಿಲ್ಲಿಸ್ಬೇಡ. ನಾಟಕ ನಿಲ್ಲಿಸ್ಬೇಡಿ, ಮಾಡಿ ಅದಾದಮೇಲೆ ನಾನು ಮಾಡ್ತೀನಿ, ವಾಸಿ ಆದಮೇಲೆ. ಸದ್ಯಕ್ಕೆ ನಿಲ್ಲಿಸೋದು ಬೇಡ, ನೀವು ಯಾರಾದರೂ ಮಾಡಿ. ನಾನು ರಾಜಾರಾಮ್ಗೆ ಹೇಳಿದೆ, ನೀನು ಮಾಡೋದಾದ್ರೂ ಮಾಡಪ್ಪ, ಇನ್ಯಾರು ನನಗೆ ಕರೆದು ಮಾಡೋದಾದ್ರೆ ಮಾಡಪ್ಪ ಅಂತ. ಈ 3-4 ಜನ ಆರ್ಟಿಸ್ಟ್ಗಳನ್ನೆಲ್ಲ ಕೇಳಿದು, ಯಾರೂ ಸಿಗಲಿಲ್ಲ. ರಾಜಾರಾಮ್ ನೀನೇ ಮಾಡು ಅಂತ. ನಾನು ಮಾಡಲ್ಲ, 75 ಪುಟ ಡೈಲಾಗ್ ಎಲ್ಲಿ ಗಟ್ ಮಾಡ್ಕೊಳ್ಳಿ, ನಾನು ಆಗಲ್ಲ ಅಂತ. ಕೊನೆಗೆ ಎಲ್ಲರೂ ಕೂತ್ಕೊಂಡು ಡಿಸಿಷನ್ ತೊಗೊಂಡು, ನಾಟಕ ಆಗಲೇಬೇಕಲ್ಲ, ಡಿಸಿಷನ್ ತೊಗೊಂಡು ಆಯ್ತು ಮಾಡ್ತೀನಿ, ನಾನು ಇಷ್ಟ ಬಂದಂಗೆ ಮಾಡ್ತೀನಿ, ತಲೆ ಕೆಡಿಸ್ಕೊಬೇಡಿ, ಎಷ್ಟು ಬಿಡಿ ಅಂತ ಮಾಡೋದಂತ ಹೋದೆ. ಮಾಡೋಕ್ಕಾಗ್ತಾಯಿಲ್ಲ ನನಗೆ, ಎಷ್ಟು ಗಟ್ ಮಾಡಿಕೊಂಡ್ರು ಗಟ್ ಮಾಡೋಕ್ಕಾಗ್ತಾಯಿಲ್ಲ. ಅಷ್ಟರೊಳಗೆ ಸ್ಟೇ ಬರುತ್ತೆ ಅಂತ ಒಂದು ಸುದ್ದಿ ಬಂತು. ಸ್ಟೇ ಯಾರಿಂದ? ಪ್ರೇಮಕಾರ ಅಂತ. ನಾಟಕದ ಪರ್ಮಿಷನ್ ತೊಗೊಂಡಿಲ್ಲ, ಅವ್ರು ಮಾಡ್ತಾರೆ. ನನಗೆ ಆನಂದ ಆಗೋಯ್ತು. ಇಷ್ಟೇ ತೊಂದರೆ, ನಾಟಕ ನಿಂತ ನನಗೇನು ತೊಂದರೆ, ಮಾಡಬೇಕಾದಾಗದಿಲ್ಲ, ಟೆನ್ಷನ್ ಯಾಕೆ ಅಂತ. ಅವತ್ತಿನ ದಿವಸ ಡ್ರಿಸ್ಲಿಂಗ್ ಮಳೆ ಬೇರೆ, ಶೋ ದಿವಸ. ಅವತ್ತು ಸ್ಟೇ ಬರುತ್ತೆ ಅಂತ ಕಾಯ್ತಿದ್ವಿ. 12 ಗಂಟೆ ಆದರೂ ಸ್ಟೇ ಬರಲೇ ಇಲ್ಲ. ಮಳೆನೂ ನಿಲ್ತಾ ಇದೆ, ನಾಟಕ ಮಾಡಲೇಬೇಕು. ಈ ಗಲಾಟೆ ಒಳಗೆ ನಾಟಕ ನೋಡೋದು, ಡೈಲಾಗ್ ನೋಡ್ಕೊಳ್ಳೋದು ಬಿಟ್ಬಿಟ್ಟಿದ್ದೀನಿ ನಾನು. ಕೊನೆಗೆ ಮಾಹಿತಿ ಬಂತು, ಪ್ರೇಮಾಕಾರ ಅಂತ. ಅವ್ರನ್ನ ಹೋಗಿ ನಾವೇ ಭೇಟಿ ಮಾಡಿಬಿಟ್ಟು ಕ್ಲಿಯರ್ ಮಾಡ್ಕೊಂಬರೋಣ ಅಂತ ಅವ್ರ ಮನೆಗೆ ಹೋದೋ. ಜಯನಗರದಲ್ಲಿ ಇತ್ತು ಅವ್ರ ಮನೆ, ಗಂಡ ಹೆಂಡತಿ ಇಬ್ಬರು. ಅಲ್ಲಿಗೆ ಹೋದಾಗ ಅಮ್ಮ ಸಿಕ್ಕಿದ್ರು, ಬೇಜಾನ್ ಬಾಯಿ ಹೋದಂಗೆ ಬೈದರು. ಎಥಿಕ್ಸ್ ಇಲ್ಲ ನಿಮಗೆ, ಮರ್ಯಾದೆ ಇಲ್ಲ, ಪರ್ಮಿಷನ್ ತೊಗೊಂಡಿಲ್ಲ. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ನಾಟಕ ಅದು, ವಾಲ್ಟೇರ್ ಡಿಸೋಜಾ ಅಂತಲೂ ಲೋಹಿತಾಶ್ವರ ತಂದೆ ಇತ್ತು. ಬೈದರು. ನಾವು ಬೈಸ್ಕೊಂಡು, ಆಯ್ತಮ್ಮ ಈಗ ಮಾಡಬೇಕಾ ಬೇಡ, ನಾವು ಮಾಡಿದ್ದೀವಿ, ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ವಿ, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ, ಆದರೆ ನಮಗೆ ಮಾಡಲೇಬೇಡಿ ಅಂತ ಹೇಳಿಬಿಟ್ರೆ ನಾಟಕ ನಿಂತೋಗುತ್ತಲ್ಲ. ಆ ಗಲಾಟೆ ಒಳಗಡೆ ಕಾರಂತರು ಕೇಳಿಸ್ಕೊಂಡು ಬಂದ್ಬಿಟ್ರು, ಬಿ ವಿ ಕಾರಂತರು ಬಂದು, ಏನಿದು ಅದು ಗೊತ್ತಾಯ್ತು ನನಗೆ, ವಿಷಯ ಗೊತ್ತಾಯಿತು ಅಂದರು. ಬನ್ನಿ ಸರ್. ಅಲ್ಲಪ್ಪ, ಅವರು ಫಸ್ಟು ನಮ್ಮ ಪರವಾಗಿ ಇರಲಿಲ್ಲ, ಬೈದ್ಬಿಟ್ರು ಅವ್ರ ಹೆಂಡ್ತಿನ ಮೆಚ್ಚೋಕ್ಕೆ. ನೀವು ಬುದ್ಧಿ ಇದೆಯಾ, ಎಥಿಕ್ಸ್ ಇಲ್ಲ ಥಿಯೇಟ್ರದ್ದು, ಒಂದು ಪರ್ಮಿಷನ್ ಬೇಡ, ನೀವು ಮಾಡ್ಬೋದು, ಅವರು ಮಾಡ್ಬೋದು, ಪರ್ಮಿಷನ್ ಯಾಕೆ ತಗೊಂಡಿಲ್ಲ, ಸ್ಟುಪಿಡ್, ಚೆನ್ನಾಗಿಲ್ಲ, ಇದೆಲ್ಲ ಒಳ್ಳೇದಲ್ಲ ಥಿಯೇಟ್ರ್ ಮೇಲೆ. ಕೂತಳಿ ಪ್ರೇಮ, ಒಂದಿಷ್ಟು ಕಾಫಿ ಕೊಡು ಅವ್ರಿಗೆ ಅಂದರು. ಅವ್ರಿಗೆ ಪ್ರೀತಿಸ್ದಂಗೆ ಮಾಡಿದ್ರಲ್ಲ, ಹೋದ್ರು ಅವ್ರು ಕಾಫಿ ಕೊಡೋಕ್ಕೆ. ನಮ್ಮ ಹತ್ರ ಬುದ್ಧಿ ಇದೆಯಾ, ನೀವು ಒಂದು ಮಾತು ಹೇಳೋಕ್ಕೆ ಏನಾಗಿತ್ತು, ನನಗೆ ಬಂದು ಹೇಳೋಕ್ಕೆ ಏನಾಗಿತ್ತು, ನೀವು ಯಾವ ನಾಟಕ ಮಾಡಿದ್ರೆ ನಾಟಕನೇ ಜನ ಬರೋದಿಲ್ಲ ಅಂಥದ್ರಲ್ಲಿ ತಪ್ಪೇನಿದೆ, ನೀವು ಮಾಡಿದ್ರೆ ಪರ್ಮಿಷನ್ ತೊಗೋಬೇಕಾಯ್ತು, ನೀವು ಸುಮ್ಮನೆ ಸಮಸ್ಯೆ ಬಗೆಹರಿಸ್ತೀನಿ ಅಂದರು. ತಿರ್ಗಿ ಅವ್ರು ಕಾಫಿ ಎಲ್ಲ ಕೊಟ್ಟು, ಆಯಿತು ಪ್ರೇಮ, ನಿನಗೆ ಎಷ್ಟು ಬೇಕಾದ್ರೂ ಚಾನ್ಸ್ ಇರುತ್ತೆ, ಆ ನಾಟಕ ನೀನು ಮಾಡಿಸು, ಅವರು ಮಾಡಲಿ, ಬೇರೆಯವ್ರು ಮಾಡಬಾರ್ದು ಅಂತ ಹೇಳಿದ್ರೆ, ಪರ್ಮಿಷನ್ ತಗೊಳ್ಳಿಲ್ಲ ಅನ್ನೋದಕ್ಕೋಸ್ಕರ ನಾಟಕ ನಿಲ್ಲಿಸಿದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ, ಗೊತ್ತಾಯ್ತಾ? ಹಂಗೆಲ್ಲ ಮಾಡಬೇಡ, ಮಾಡಿರಿ ನೀವು ನಾಟಕನ. ಆಮೇಲೆ ಇಲ್ಲಿಂದಾಚೆ ನಿಲ್ಲಿಸ್ಬಿಡ್ರಿ, ಮಾಡಿಬಿಡಿ ಶೋಗಳನ್ನ ನಿಲ್ಲಿಸ್ಬಿಡಿ, ನಡ್ರಿ, ಆಮೇಲೆ ನಾವು ಬರ್ತೀವಿ ನಾಟಕಕ್ಕೆ, ಬರಮ್ಮ ಹೋಗೋಣವಾ, ಹಾಂ ಬರ್ತೀನಿ ಅಂತ ಅಂದರು. ಆಯಿತು, ಬಂದು ಕೂತ್ಕೊಂಡ್ರು, ನಾಟಕ ನೋಡಿದ್ರು, ತುಂಬ ಖುಷಿಯಾಗೋಯ್ತು. ನಮಸ್ಕಾರ ಹಾಕ್ಕೊಂಡು ಒಳಗಡೆ ಬಂದರು. ತುಂಬ ಚೆನ್ನಾಗಿದೆ ಕಾರ ಅಂತ ಹೇಳಿದೆ. ಆಮೇಲೆ ಅವ್ರನ್ನೇ ಕೇಳಿದ್ರು, ನಿಲ್ಲಿಸ್ಬಿಡ್ಬೇಕಾ ಈ ನಾಟಕನ, ಹೇಳು ಇದನ್ನ ಅಂತ. ಮನೆ ಆಮೇಲೆ ಮಾಡ್ಕೊಂಡು ಹೋಗಿ, ನನ್ನದು ಅಭ್ಯಂತರ ಏನಿಲ್ಲ, ನಿಲ್ಲಿಸ್ಬೇಡಿ, ಎಷ್ಟು ಶೋ ಬೇಕಾದರೂ ಮಾಡ್ಕೊಂಡು ಹೋಗಿ ಅಂತ ಪರ್ಮಿಷನ್ ಕೊಟ್ಟು, ಆಮೇಲೆ ಕಾಫಿ ಟೀ ಎಲ್ಲ ಕೊಡಿಸಿ ಮಾಡಿದ್ರು. ಆವತ್ತು ನಾಟಕ ಮಾಡೋಕ್ಕೆ ಹೋದಾಗ 50 ಭಾಗ ಆ ಡೈಲಾಗ್ ಹೇಳೋಕ್ಕಾಗದೆ ನನ್ನ ಡೈಲಾಗ್ ಹೇಳಿ ಆ ನಾಟಕ ಸಕ್ಸಸ್ ಆಗೋಯ್ತು. ಮುಖ್ಯಮಂತ್ರಿಗಳು ಎಂದಿಗಿಂತ ಇಂದು ಬಲಶಾಲಿಗಳಾಗಿದ್ದಾರೆ ಎಂದು ಮುಖ್ಯಮಂತ್ರಿಗಳು ಹೇಳಿದ್ದು, ಇದಿಷ್ಟು ರೆಡಿ ಮಾಡಿದ್ದು. ಅಂದರೆ 40 ಪುಟ ನನ್ನ ಡೈಲಾಗ್ ಅಲ್ಲ, ಅದು ಅವ್ರ ಡೈಲಾಗ್ ಅಲ್ಲ. ನಾನೇನು ಜ್ಞಾಪಕ ಬರುತ್ತೋ ಸೇರಿಸ್ಕೊಂಡು ಹೇಳ್ಕೊಂಡು ಅದು ಕಾಮಿಡಿ ಮಾಡಿಬಿಟ್ಟೆ ನಾಟಕ. ಆವತ್ತು ಕ್ಲಿಕ್ ಆಗಿದೆ ನಾಟಕ. 8 ಶೋ ಅಟ್ಟೆಷ್ಟು ಹೌಸ್ಫುಲ್ ಅಷ್ಟೂ. ಆ ನಾಟಕ ಇಲ್ಲಿವರೆಗೂ ಬಂದು ಅಮೇರಿಕಾ 7 ಶೋ, ಆಸ್ಟ್ರೇಲಿಯನ್ 5 ಶೋ, ನ್ಯೂಜಿಲ್ಯಾಂಡ್ 1 ಶೋ, ಹಾಂಗ್ಕಾಂಗ್ 1 ಶೋ, ಮಲೇಷಿಯಾ 1 ಶೋ, ಸಿಂಗಪೂರ್ 1 ಶೋ, ಆಲ್ ಓವರ್ ಇಂಡಿಯಾ ಎಲ್ಲ ಬಹುತೇಕ ಸ್ಟೇಟ್ಗಳಲ್ಲೂ ಶೋಗಳು ಮಾಡಿದ್ದೀವಿ, ಇನ್ನೂ ಮಾಡ್ತಾಯಿದ್ದೀವಿ. 835-40ಕ್ಕೆ ಬಂದಿದೆ, ನಿಲ್ಲಿಸಿಲ್ಲ, ನಾಟಕ ನಡೀತಾನೆ ಇದೆ. ಇದ್ರದ್ದು ಇನ್ನೂ ಏನೇನೋ ಎಕ್ಸ್ಪೀರಿಯನ್ಸ್. ಈ ಪ್ರಶ್ನೆಗೆ ಉತ್ತರ 1986-87 ಫಸ್ಟ್ ಟೈಮ್ ವಿದೇಶ ಪ್ರವಾಸ. ನಾನು ನಾಗರಾಜಮೂರ್ತಿ ಗೊತ್ತಲ್ಲ ನಿಮಗೆ, ನಮ್ಮ ಕೆ.ವಿ. ನಾಗರಾಜಮೂರ್ತಿ ಇಬ್ಬರು ಹೊರಡಬೇಕಾಗಿ ಬಂತು. ಯಾವುದೋ ಸಮ್ಮೇಳನ ಜೊತೆಯಲ್ಲಿ ಮೈಮ್ ಪ್ರದರ್ಶನಗಳು ಕೊಡೋದು. ಏರೋಪ್ಲೇನ್ ಹತ್ತಿ ಇಲ್ಲಿಂದ ಲಂಡನ್ಗೆ ಹೋಗಿ ಇಳಿದು, ಏನು ಗೊತ್ತಿಲ್ಲದೆ ಇಬ್ಬರು ಹೋಗ್ಬಿಟ್ಟಿದ್ದೀವಿ. ಆ ಜಾಗಗಳು ಅಡ್ರೆಸ್ಸು ಎಲ್ಲ ಇಟ್ಕೊಂಡು, ನಮ್ಮ ಇಂಗ್ಲೀಷ್ ಅವ್ರಿಗೆ ಅರ್ಥ ಆಗಲ್ಲ, ಅವ್ರ ಇಂಗ್ಲೀಷ್ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಏರೋಪ್ಲೇನ್ ಇಳಿದು
ಮ್ಯಾಂಚೆಸ್ಟರ್ ಅನ್ನೋ ಊರಿಗೆ ಹೋಗ್ಬೇಕಾಯ್ತು. ಅಲ್ಲಿಗೆ ಹೋದು ಅದು ಯಾವುದೋ ರಿವರ್ ಆನ್ ದಿ ಹೋಟೆಲ್ ಅಂತ ಯಾವುದೋ ಒಂದು ಹೋಟ್ಲಿಗೆ ಹೋಗ್ಬೇಕಾಯ್ತು. ಅಷ್ಟೇ ನಮಗೆ ಗೊತ್ತಿರೋದು. ಆ ರೈಲ್ ಹತ್ಕೊಂಡು ಹೋಗೋಕೆ ಎಲ್ಲರೂ ಹೇಳಿದ್ರು ರೈಲ್ ಹತ್ಕೊಂಡು. ಆ ಮುಂಡೆ ಮಗನ ರೈಲು ನಾವು ಹೋಗ್ತಾ 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 ನಾವಿಬ್ಬರೇ ರೈಲಿನಲ್ಲಿ ಅಂದರೆ ಖಾಲಿ ಆಗ್ತಾ ಹೋಗಿದ್ದಾರೆ. ನಾವು ಯಾವ ಸ್ಟಾಪಲ್ಲಿ ಇಳಿಬೇಕೋ ಅದು ಮರ್ತಿದ್ದೀವಿ. ಅದ್ರ ನೆಕ್ಸ್ಟ್ ಸ್ಟಾಪಲ್ಲಿ ಯಾರೂ ಇರಲಿಲ್ಲ ಕೇಳೋದಕ್ಕೆ. ಎಲ್ಲಿ ಇಳಿದಿದ್ದೀವಿ ಅಂದರೆ ನಾವು ಇಳಿಬೇಕಾದ ಜಾಗ ಬಿಟ್ಟು ಮುಂದೆ ನಮ್ಮ ಒಂದು 2-3 ಕಿಲೋಮೀಟ್ರ್ ದೂರ ಲಾಸ್ಟ್ ಡೆಡ್ ಎಂಡ್ ಅದು ಟ್ರೈನು. ಅಲ್ಲಿ ಇಳಿಸ್ಬಿಡ್ತು. ಅದು ಅವ್ರ ಪಾಡಿಗೆ ಟ್ರೈನ್ ಹೊಟ್ಟೋಯ್ತು. ಯಾರೂ ಇಲ್ಲ ಸರ್ ಅಲ್ಲಿ. ಓಪನ್ ಝೂನಲ್ಲಿ ಇಳಿಸ್ಬಿಟ್ಟಿದೆ. ಅದು ಡೆಡ್ ಎಂಡ್ ಅದರದ್ದು. ಅಲ್ಲಿ ಇಳಿದ್ರೆ ಯಾರೂ ಇಲ್ಲ. ಒಬ್ಬ ಗಾರ್ಡ್ ಇದ್ದಾನೆ. ಅವ್ರು ಸಡಂತ ಗನ್ ಹಿಡ್ಕೊಂಡು ಬಂದ. ಯಾರು ಬಂದರು ಇದಕ್ಕೆ ಪ್ರಾಣಿ ಸಂಗ್ರಹಾಲಯಕ್ಕೆ ಅಂತ. ಅವರು ಏನು ಅಂತ ನಾವು ಅರ್ಧಂಬರ್ಧ ಇಂಗ್ಲೀಷ್ನಲ್ಲಿ ಹಿಂಗೆ ಆಯಿತು ಅಂತ ಅಂದಾಗ ಅಲ್ಲಿ ಇಳಿದ ಹಿಂದಿನ ಸ್ಟಾಪಲ್ಲಿ ಇಳ್ಕೊಬೇಕಾಯ್ತು. ಡೆಡ್ ಎಂಡ್ ಇಲ್ಲ, ಸ್ಟಾಪೇ ಇಲ್ಲ. ಸುಮ್ಮನೆ ಹೋಗುತ್ತೆ ಬಂದು. ನೀವು ಬಂದಿದ್ರಿ ಇಲ್ಲಿ ಪ್ರಾಣಿಗಳೆಲ್ಲ ಓಡಾಡ್ತು, ಯಾಕೆ ಬಂದ್ರ ಅಂತ. ಅಯ್ಯೋ ಅಂತ ಹೆದರ್ಕೊಂಡು ಅವನೇ ಬನ್ನಿ ಗೇಟಿಂದ ಆಚೆಗೆ ಬಿಡ್ತೀನಿ ನಿಮಗೆ, ಇಲ್ಲಿಂದ ಹೋಗ್ಕೊಳ್ಳಿ. ಎಲ್ಲಿ ಹೋಗೋದು ನಮಗೆ? ಹೆಂಗೆ ಹೋಗೋದು? ರಾತ್ರಿ ಅದು 11:30-12 ಗಂಟೆ. ಆಮೇಲೆ ಅವನ್ನೇ ಕೇಳಿದೆ ಹಿಂಗೆಲ್ಲ ಆಗಿದೆ ಎಲ್ಲಪ್ಪ ಅಂತ ಅಂದ್ಬಿಟ್ಟು. ಅವನು ಬಂದು ಭಾಳ ಸಂತೋಷ ನಕ್ಬಿಟ್ಟ. ಒಳ್ಳೆ ನಿಮ್ಮ ಅಲ್ಲಿ ಇಳಿಯೋ ಬದಲು ಇಲ್ಲಿ ಇಳಿದಿರೋದೇ ಒಳ್ಳೆಯದು. ಬಟ್ ನಾನು ಇದ್ದಿದ್ದರಿಂದ ಬಚಾವಾದರೆ ನೀವು ಆಲ್ಮೋಸ್ಟ್ ಹೋಟ್ಲ್ ಹತ್ರನೇ ಬಂದು ಇಳಿದಿದ್ದೀರಾ. ಅಂದರೆ 2 ಕಿಲೋಮೀಟ್ರ್ ದೂರದಲ್ಲಿರೋ ರಿವರ್ ಪಕ್ಕದಲ್ಲೇ ಅದು ಹೋಟ್ಲು. ಇಲ್ಲಾಸಿ ಬ್ಯಾಕ್ ಡೋರಿಂದ ಹೋಗ್ಬೋದು. ನಡ್ಕೊಂಡು ಹೋಗಿ ಇಲ್ಲೊಂದು ಫೀಲ್ಡ್ ಸಿಗುತ್ತೆ, ಫುಟ್ಬಾಲ್ ಫೀಲ್ಡ್ ಆದಮೇಲೆ ಯಾರನ್ನ ಕೇಳಿ ಆ ಜಾಗ ತೋರಿಸ್ತೀರಿ. ಒಂದು 3 ಫರ್ಲಾಂಗ್ ದೂರಕ್ಕೆ ನೀವು ಹೊರಟೋಗ್ತೀರಾ ಅಂತ. ಸೊ ಕಾಡ್ತು. ಅವ್ನು ಗಡ್ಡ ಬಿಟ್ಟಿದ್ದಾನೆ, ಇವನು. ನಾನು ಹಾಕ್ಕೊಂಡಿದ್ದೀನಿ. ಮುಂದಕ್ಕೆ ಹೋಗ್ತಾ ಇದ್ದೀವಿ. ಕೇಳಬೇಕಲ್ಲ ಫುಟ್ಬಾಲ್ ಎಲ್ಲಿದೆ. ಮುಂದೆ ಯಾರೋ ಹೋಗ್ತಾ ಇದ್ದ, ಯಾರೋ ಒಬ್ಬ ನಮ್ಮ ನಾಗರಾಜ ಮೂರ್ತಿ ಅವರು ಎಕ್ಸ್ಕ್ಯೂಸ್ ಮೀ ಅಂತಂದ. ಅವ್ನು ಕೇಳಿಸ್ಕೊಂತಾನೆ ಇಲ್ಲ. ಇವನಿಗೆ ಗಾಬರಿ ಆಯ್ತು. ನಾನು ಹಿಂದೆ ಇದ್ದೀನಿ. ಮುಂದಕ್ಕೆ ಓಡೋಗ್ಬಿಟ್ಟು ಅವ್ನು ಎದುರುಗೊಂಡು ಎಕ್ಸ್ಕ್ಯೂಸ್ ಮೀ ಅಂದ. ಅವನು ಅಯ್ಯೋ ಅಂತ ಹಿಂದಕ್ಕೆ ಕೊಡು ಬಂದ. ಯಾರೋ ಅಟ್ಯಾಕ್ ಮಾಡೋಕ್ಕೆ ಬರ್ತಿದ್ದಾರೆ ಅಂತ ತಿಳ್ಕೊಂಬಿಟ್ರೆ ಇವ್ನು ಗಡ್ಡ ನೋಡಿ ಸಿಕ್ಕಿಕ್ಕೆ ಅಂತ. ಹಿಂದಕ್ಕೆ ಬಂದ್ರೆ ನಾನು ನಿಂತಿದ್ದೀನಿ ದೈ ತಿಂತಾರೆ. ಕಿರ್ಚ್ಕೊಳ್ಳೋಕೆ ಶುರು ಮಾಡ್ಬಿಟ್ಟು ಇಲ್ಲ ಇರಪ್ಪ ಅಂತ ಹಿಡ್ಕೊಂಡು ನಮ್ಮದೇ ಆದ ಇಂಗ್ಲೀಷ್ನಲ್ಲಿ ಅವನ ಹತ್ರ ಮಾತಾಡ್ಸಿ ಹಿಂಗೆ ಆಗಿದೆ ಅಂದಾಗ ಅವನು ವಾಕ್ಮ್ಯಾನ್ ಹಾಕೊಂಡು ಹೋಗ್ತಾವನೆ. ಕಿವಿಗೆ ಹಾಕೊಂಡು ಹಾಡು ಕೇಳಿಸ್ಕೊಂಡು ಏನು ಕೇಳಿಸ್ತದೆ ಎಕ್ಸ್ಕ್ಯೂಸ್ ಮೀ ಅಂತ ಅಂದರೆ ಆ ಗಾಬರಿಲಿ ಎದ್ರಕೊಂಬಿಟ್ಟ. ತೋರಿಸ್ದ ಇದರೊಳಗಡೆ ಹೋಗಿ ಅಲ್ಲಿಂದ ಆ ಕಾಂಪೌಂಡಿದೆ ಆಚೆ ಹೋಗಿ. ಅಲ್ಲೋದ್ರೆ ಯಾವುದು ಅಂದರೆ ಸಲಿಂಗ ಇವರೆಲ್ಲನೂ ಫುಟ್ಬಾಲ್ ಆಡ್ತಾವ್ರೆ. ಸಲಿಂಗಿಗಳೆಲ್ಲನೂ. ಅಯ್ಯೋ ಇದು ನನಗೆ ಗೊತ್ತಾಗಲೇ ಇಲ್ಲ. ಅಲ್ಲೋದೆಲ್ಲ ಬೇರೆ ಸ್ಟೈಲ್ನಲ್ಲಿ ಬಾಲ್ ಓದಿತಾವ್ರೆ. ಗಾಬರಿ ಆಗ್ಬಿಡ್ತಾವ್ರು ನೋಡಿ. ಆಮೇಲೆ ನಾರಾಯಣಮೂರ್ತಿ ಏನ್ರಿ ಇಂಥ ಕಡೆ ಬಂದು ಸಿಕ್ಕಾಕೊಂಡು ಅಂತ. ಅದು ಯಾರನ್ನೋ ಹಿಡಕ್ಕೆ ಮಾತಾಡ್ಸ್ಬೇಕು. ಅವ್ರು ಬರ್ತಿರ್ಬೋಲೇ ನಮಗೆ ಭಯ ಆಗೋಗ್ಬಿಡೋದು ಹತ್ರಕ್ಕೆ. ಅವ್ರು ಕೇಳಿದ್ದಾದ್ಮೇಲೆ ಅವರು ಪಾಪ ಭಾಳ ಗೌರವವಾಗಿ ಕೇಳ್ಕೊಂಡು ಬಿಟ್ಟರು. ಈ ಗದ್ದೆ ಇರುತ್ತಲ್ಲ ಹಂಗೆ ಆ ಹೋಟ್ಲ್ ಹಿಂದ್ಗಡೆ ತೋಟ, ಅದು ಹೋಟ್ಲು ರಿವಾಲ ಅಲ್ಲಾಸಿ ಕರ್ಕೊಂಡೋಗ್ಬಿಟ್ಟು ಸುತ್ತ ಆ ಹೋಟ್ಲಿಗೆ ಹೋದರೆ ಕರೆಕ್ಟಾಗಿ ಒಂದು 7-8-10-12 ನಿಮಿಷ ಕೊಟ್ಟೋಗಿದ್ದೀವಿ. ಅಲ್ಲಿ ಇಳಿದ್ರೆ ನಾವು ಇನ್ನೊಂದು ಟ್ಯಾಕ್ಸಿ ಮಾಡ್ಕೊಂಬರ್ಬೇಕಾಯ್ತು. ಸೊ ಫಸ್ಟ್ ಎಕ್ಸ್ಪೀರಿಯನ್ಸು. ಸೀದಾ ಹೋಗಿ ಆ ಹೋಟ್ಲಿಗೆ ಹೋದರೆ ಅವನು ಎಲ್ಲ ಹಿಂದಿಂದ ಯಾಕೆ ಬಂದ್ರಿ ಅಂತ ಬೇರೆ ಅಟ್ಯಾಕ್ ಮಾಡಿದ್ರು. ಆಮೇಲೆ ಇಲ್ಲಪ್ಪ ಹಿಂಗೆ ಅಂತ ಕಾರ್ಡು ಗಿರುಡು ಎಲ್ಲ ಕೊಟ್ಟ ಮೇಲೆ ರೂಮಿಗೆ ಬಿಟ್ಟರು. ಸರಿ, ಅಲ್ಲಿಂದ ಬೆಲ್ಜಿಯಮ್ಗೆ ಹೋಗ್ಬೇಕಾಯ್ತು. ಶೋ ಅಲ್ಲಿ ಮಾಡಿದೋ. ಅಲ್ಲಿಂದ ಬೆಲ್ಜಿಯಮ್ಗೆ ಹೋದೋ. ಆಹಾರದ ವಿಚಾರ ಅವತ್ತು ನಾನು ಹೇಳ್ತಿರೋದು, ಅವಾಗ ಹಿಂಗೆಲ್ಲ ಸಿಗ್ತಿರಲಿಲ್ಲ ಇಂಡಿಯನ್ ಫುಡ್ಗಳೆಲ್ಲ. ಪಿಜ್ಜಾ ಬ್ರೆಡ್ಡು ಬರ್ಗರು ಇಂಥವೇನೆ. ನಾನು ಸ್ವಲ್ಪ ನಾನ್ ವೆಜ್ ತಿನ್ನೋ ಅಭ್ಯಾಸ ಇದೆ. ಅವನಿಗೆ ಪೂರ್ತಿ ವೆಜಿಟೇರಿಯನ್ನು ನಾಗರಾಜಮೂರ್ತಿ. ಆ ಬೆಲ್ಜಿಯಮ್ ಹತ್ರ ಹೋಗಿ ಇಳಿದು ನಾಟಕಕ್ಕೆ ಹೋಗೋಕೆ ಮುಂಚೆ ಏನಾದ್ರು ತೊಗೊಂಡು ನಾನು ಹಣ್ಣು ತಿಂತೀನಿ ಸರ್, ಇನ್ನೇನು ತಿನ್ನೋಕ್ಕಾಗಲ್ಲ ಅಂತ ಅಂದ. ಹಣ್ಣೆ ತೊಗೊಂಬಿಡು, ಇಬ್ಬರು ತಿನ್ನೋಣ ಅಂದ. ಆ ಪಾರ್ಕಲ್ಲಿ ಕೂತ್ಕೊಂಡು ಒಂದು ಬೀದಿ ಅಂಗಡಿ ಥರ ಇರ್ತದಲ್ಲ, ಅಲ್ಲಿ ಹೋಗಿ ಹಣ್ಣು ತರಕ್ಕೆ ಹೋದೆ. ಎಂಥದ್ದು ಸೆಂಟ್ 50 ಸೆಂಟ್ಗೆ ಒಂದು ಪ್ಯಾಕೆಟ್ ಹಣ್ಣು ಸೇಬು ಅಂತ ಅಂದರು. ತೊಗೊಂಬಿಡು ಅಂತ ಅಂತೆ. ಅವರು 10-12 ಸೇಬು ಕೊಟ್ಟರು ಒಂದು 50 ಸೆಂಟ್ಗೆ, ಅದು ಬ್ಯಾಗ್ ಸಮೇತ. ಅದು ತೊಗೊಂಬಂದು ಪಾರ್ಕಲ್ಲಿ ಕೂತ್ಕೊಂಡು ನಲ್ಲಿ ತೊಳ್ಕೊಂಡು ಅಲ್ಲಿ ಹಸ್ಬಿಟ್ಟಿದೆ, ಹೊಟ್ಟೆ ಸರಿಯಾಗಿ ಸಿಕ್ತೆ. ತಿರುಗಿ ಸಾಯಂಕಾಲ ಶೋಗೆ ಹೋಗ್ಬೇಕು. ಅವನು ಕಡ್ದ, ನಾನೊಂದು ಸೇಬು ಕಡ್ದೆ. ಒಂದು 30 ಸೆಕೆಂಡು ಆಗಿಲ್ಲ, ವಾಂತಿ ಲಬಕ್ ಅಂತ. ಈ ಹೇಸಿಗೆ ಥರ ವಾಸನೆ ಇದೆ ಆ ಹಣ್ಣು. ಸೈಜ್ ಚೆನ್ನಾಗಿದ್ದಾವೆ, ಗೊತ್ತಿಲ್ಲ ಏನು ಅಂತ. ಅಷ್ಟು ಕೆಟ್ಟದಾಗಿತ್ತು. ಅಷ್ಟು ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕಿ ತಿರುಗಿ ಹೋಗಿ ನಾಟಕ ಮುಗಿಸ್ಕೊಂಡು ಅವ್ರು ಮಾದೇವಪ್ಪನವರು ಅಂತ ಅವ್ರ ಸಂಬಂಧಿಕರಿದ್ದಾರೆ ಬನ್ನಿ ಸ್ಕಾಟ್ಲ್ಯಾಂಡಲ್ಲಿಂತ ಸ್ಕಾಟ್ಲ್ಯಾಂಡಿಗೆ ಕರ್ಕೊಂಡೋದ್ರು. ಹೊಸ್ಬಿಟ್ಟಿದ್ದೀವಿ ನಾವು. ಸ್ಕಾಟ್ಲ್ಯಾಂಡ್ ಹೋದಾಗ ಆ ಮಾದೇವಯ್ಯ ನಮ್ಮನ್ನು ಕಾರಲ್ಲಿ ಕೂರಿಸ್ಕೊಂಡು ಮನೆಗೆ ಕರ್ಕೊಂಡೋದ್ರು. ದಾರಿಲೇ ಹೇಳ್ಬಿಟ್ಟ, ಅಣ್ಣ ಹೋದ ತಕ್ಷಣ ಇನ್ನೇನು ಮಾತು ಬೇಡ, ಏನಾದರೂ ಇಂಡಿಯನ್ ಅನ್ನ ಸಾರೋ ತಿಳಿ ಸಾರೋ ಕೊಟ್ಬಿಟ್ರೆ ತಿನ್ಕೊಂತೀವಿ, 3 ದಿವಸದಿಂದ ಈಗ ಹೆಚ್ಚು ಕಡಿಮೆ ಆಗಿದೆ. ಬನ್ನಿ ಎಲ್ಲ ಮಾಡಿಸ್ತೀನಿ, ಪಕೋಡ ಮಾಡ್ತಿದ್ದಾರೆ, ಪಾಯಸ ಮಾಡ್ತಿದ್ದಾರೆ, ಒಬ್ಬಟ್ಟು ಮಾಡ್ತಿದ್ದಾರೆ. ಮನೆ ಅವರು ಲಿಂಗಾಯತರು, ನಾಗರಾಜಮೂರ್ತಿ ಲಿಂಗಾಯತರು. ಅವ್ರ ಮಾವನೋ ಏನೋ ಆಗಬೇಕು. ಅಲ್ಲಿ ಹೋದ ಭಾಳ ಆನಂದ ಆಯಿತು. ಹೋಗಿ ಕೂತ್ಕೊಂಡು ಅವ್ರ ಮನೆಯವರು ಒಂದು ಪ್ಲೇಟ್ ಪಕೋಡ ಮಾಡಿ ಬಿಸಿ ತಂದರು, ಒಂದು 8-10.
ಈ ನಾಗರಾಜ ಮೂರ್ತಿ ಎಷ್ಟು ಹಸ್ತಿದ್ದ ಅಂದರೆ ಎಲ್ಲರೂ ಕೈ ಇಟ್ಬಿಟ್ರೆ ಎರಡೆರಡು ಸಿಗಲ್ಲ ಅಂದ್ಬಿಟ್ಟು 3-4 ಹಾಕ್ಕೊಂಬಿಟ್ಟ ಅವನೇ ಫಸ್ಟ್ ತಟ್ಟೆಗೆ ಹಾಕೊಂಬಿಟ್ಟು ನಮಗೆ ಒಂದೊಂದು ಬಿಟ್ಟ. ಸರಿ, ನಾವು ಆಮೇಲೆ ಹೆಂಗೂ ಬೀರ್ಗೀರು ಕುಡಿದು ನಾವು ಊಟ ಮಾಡೋದು ಅಂತ ಮಾತಾಡ್ಕೊಂಡಿದ್ದು. ಫಸ್ಟ್ ಟೈಮ್ ಪಕೋಡ ಬಂದು ಅವು ಪಕೋಡ ಕಡ್ದ ತಿರ್ಗಾ ವ್ಯಾಕ್. ಅದು ಯಾವ ಎಣ್ಣೆಲಿ ಕರೆದಿದ್ರೋ ಏನು ಕತೆನೋ ಗೊತ್ತಿಲ್ಲ, ಭಯಂಕರ ವಾಸನೆ ಅದು. ಅಂದರೆ ಅಲ್ಲಿನ ಎಣ್ಣೆ ವಾಂತಿ ಮಾಡೋಕ್ಕೆ ಅಂದ್ಬಿಟ್ಟು ಬಾಬಾ ಬೇಷನ್ಗಲ್ವ ಹೋಗೋದವನು, ಆಚೆ ಹೋಗ್ಬಿಟ್ಟು ಪಾರ್ಕಲ್ಲಿ ವಾಂತಿ ಮಾಡ್ತಾ ಕೂತವನೆ. ಪಾರ್ಕ್ಗೆಲ್ಲ ಅವ್ರಿಗೆ ಮಾಡ್ತೀವಲ್ಲ ಹಂಗೆ ನಾವು ಮಾಡ್ಬಿಡೋಣ. ಯಾಕೆ ಅಂತ ಅವರು ಓಡಾಡ್ತಾರೆ. ತಿರ್ಗಾ ವಾಪಸ್ ಬಂದು ಈ ಶಬ್ದಕ್ಕೂ ಏನು ಕತೆನೋ ಯಾರೋ ಕಂಪ್ಲೇಂಟ್ ಮಾಡಿಬಿಟ್ಟವ್ರೆ ಅವನು ವಾಂತಿ ಮಾಡಿರೋದು ನೋಡಿ. ಪೊಲೀಸ್ ಬಂದ್ಬಿಡ್ತು ಅವ್ರ ಮನೆಗೆ. ಯಾರು ಗೊಂದ್ಗಿದ್ದು ಹಿಡ್ಕೊಂಡು ಬಂದ್ಬಿಟ್ಟವ್ರೆ. ನಾನು ಇನ್ನೂ ಒಂದು ಪಕೋಡನ್ನು ಕಚ್ಚಿಲ್ಲ. ಇವ್ರಿಗೆ ಮಾದೇವಯ್ಯ ಪಾಪ ಅವನು ಹೋಗಿ ಏನೇನೋ ಎಕ್ಸ್ಪ್ಲೈನ್ ಮಾಡಿ ತಪ್ಪಾಯಿತು ಅಂತ ಹೇಳಿ ಅದೆಲ್ಲ ಕ್ಲೀನ್ ಮಾಡ್ಕೋತೀವಿ ನಾವು, ಡೋಂಟ್ ವರಿ ಸರ್ ಅಂತ ಹೇಳಿ ಕಳ್ಳರು ಬಂದವ್ರೆ ಅಂತ ತಿಳ್ಕೊಂಡು ಪೊಲೀಸ್ ಬಂದ್ಬಿಟ್ಟಿದ್ದು. ಅದಾದಮೇಲೆ ಅವ್ರ ಮನೇಲಿ ಊಟ ಮಾಡ್ಬೇಕಾದ್ರೆ ಎಲ್ಲನೂ ಒಂದೊಂದ್ಸರಿ ಟೇಸ್ಟ್ ಮಾಡಿ ಆಮೇಲೆ ಊಟ ಮಾಡಿ ಆನಂದವಾಗಿ ಊಟ ಮುಗಿಸ್ಕೊಂಡು ಆಮೇಲೆ ಲಂಡನ್ನಿಗೆ ಬಂದೋ. ಲಂಡನ್ನಲ್ಲಿ ಶಂಕರ್ನಾಗ್ ಸಿಕ್ಕಿದ್ರು. ಗೀತಾಂಜಲಿ ಯಾವುದೋ ಒಂದು ಹೋಟ್ಲ್ ಹುಡಿಕೊಂಡು ಹೋದ, ವುಡ್ಲ್ಯಾಂಡ್ಸ್ ಹೋಟ್ಲ್ ಅಂತ. ಆ ವುಡ್ಲ್ಯಾಂಡ್ಸ್ ಹೋಟ್ಲಿಗೆ ಹೋಗೋವಾಗ ಅಲ್ಲಿ ಇಂಡಿಯನ್ ಫುಡ್ ಸಿಗುತ್ತೆ ಅಂತ ಹೋಗೋದು. ಅಲ್ಲಿ ಹೋಗಿ ಕೂತ್ಕೊಂಡು ನೀನು ಹೇಳಬೇಕು ದೋಸೆ ಮತ್ತು ಪಕೋಡ ಹೇಳೋಣ ಅನ್ನೋ ಹೊತ್ತಿಗೆ ಅಲ್ಲಿ ಶಂಕರ್ನಾಗ್ ವಾಯ್ಸ್ ಕೇಳಿಸ್ತು. ಏನು ತಂದು ನೋಡಿದ್ರೆ ಅಲ್ಲಿ ಆ ಕಡೆ ಟೇಬಲ್ ಕೂಗ್ತಾವ್ರೆ, ಚಂದ್ರು ಮುಖ್ಯಮಂತ್ರಿ ಅಂತ. ಇದೇನ್ರಿ ಇಲ್ಲಿ ಅಂತ. ಅವರು ಸತ್ತೋಗ್ಬಿಟ್ರು. ಶಾಸ್ತ್ರಿಗಳು ಅಂತ ಇದ್ರು ಪ್ರೊಡ್ಯೂಸರು, CBL ಶಾಸ್ತ್ರಿ. ಅವರು ಕೂತ್ಕೊಂಡಿದ್ದಾರೆ ಪ್ಲೇಟ್. ಅವನು ಲಂಡನ್ ಅಂಡರ್ಗ್ರೌಂಡ್ ಟ್ರೈನ್ ನೋಡ್ಕೊಂಡು ಹೋಗಿ ಬಂದವನು ಇಲ್ಲಿ ಮಾಡ್ಸೋಕ್ಕೆ, ಬೆಂಗಳೂರು ಅದ ಒಂದು ಉಚಿತ. ಅವಾಗ ಅವನು ಕರೆಸ್ದ, ಎಲ್ಲ ಗೊತ್ತಿರ ಬನ್ನಿ ಇಲ್ಲಿ ಅಂತ. ಸೊ ಬಗ್ದವನು ಇಲ್ಲಿ ನಾವು ಲೆಕ್ಕಾಚಾರ ಹಾಕೊಂಡು ತಿಂಡಿ ತಿನ್ಬೇಕಾಯ್ತು. ಅವರಿಬ್ಬರು ಸಿಕ್ಕಿದ್ರಲ್ಲ, ಬಿಲ್ ಹೆಂಗೋ ಅವರೇ ಕೊಡ್ತಾರೆ. ದೋಸೆ ಇಡ್ಲಿ ವಡೆ ಎಲ್ಲ ತಿಂದು ಅವರೇ ಬಿಲ್ ಕೊಟ್ಟು ಅವ್ರ ಕಾರ್ನಲ್ಲೇ ತಿರುಗಿ ರೂಮಿಗೆ ಬಿಟ್ಟು. ನನ್ನ ಆಸೆ ಹಣ್ಣಾಗಿ ನನ್ನ ಬಾಳ ಕಣ್ಣಾಗೆ. ಆಮೇಲೆ ವಾಪಸ್ ಬೆಂಗಳೂರಿಗೆ ಬರ್ಬೇಕಲ್ಲ, ದೊಡ್ಡ ಹೆಸರು ತಗೊಂಡು ಬಂದು ಎಲ್ಲ ಪರ್ಫಾರ್ಮೆನ್ಸ್ ಎಲ್ಲ ಕೊಟ್ಟು ಮಧ್ಯದಲ್ಲಿ ಏನೇನೋ ಘಟನೆಗಳು ನಡೀತು. ಈಗ ಹೇಳಿದ್ವಲ್ಲ ನಾವು ಲಂಡನ್ದು, ಅದೇ ಥರ ಬೀಳ್ಕೊಡುಗೆ ಕೊಟ್ಟು ಎಲ್ಲ ಮಾಡ್ಕೊಂಡು. ಬೀಳ್ಕೊಡುಗೆ ಕೊಡೋಕೆ ಮುಂಚೆ ಮಧ್ಯಾಹ್ನ ನಾಗರಾಜ ಮೂರ್ತಿ ನಾನು ಜ್ಞಾಪಿಸ್ಕೊಂಡು ಫಸ್ಟ್ ಟೈಮ್ ಬಂದುಬಿಟ್ಟಿದ್ದೀವಿ ವಿದೇಶಕ್ಕೆ. ನೀವು ತಗೊಂಡಿಲ್ಲ ಮನೆಯವ್ರಿಗೆ, ನಾನು ಏನು ತಗೊಂಡಿಲ್ವಲ್ಲ, ಏನ್ರಿ ಇದು ಕತೆ. ದೊಡ್ಡ ಚಪ್ಪಾಳೆ ಎಲ್ಲ ಹೊಡ್ಸ್ಕೊಂಡು ಹೊಟ್ಬಿಟ್ಟಿದ್ದು. ಅವಳೆಲ್ಲ ಕಾಯ್ತಿರ್ತಾರೆ. ಸಾಮಾನ್ಯ ನಮ್ಮನ್ನೆಲ್ಲ ಏರ್ಪೋರ್ಟಿಗೆ ಬಂದುಬಿಟ್ಟು ಹೋಗಿದ್ದಾರೆ. ಏನಾದರೂ ಒಂದು ಗಿಫ್ಟ್ ಅದು ತಂದು ಕೊಡಬೇಕಿಲ್ವ, ಲಂಡನ್ನಿಂದ ತಂದು ಕೊಟ್ಟು. ಅವಾಗೆಲ್ಲ ಲಂಡನ್ ಪರಾಗಿಂದ ತಂದು ಕೊಡೋದು ಅನ್ನೋದೊಂದು ಅಭ್ಯಾಸ ಆಯ್ತಲ್ಲ. ಓಹೋ, ನಮಗಿಂಥದ್ರಲ್ಲೆಲ್ಲ ಸ್ವಲ್ಪ ಕಾಮನ್ ಸೆನ್ಸ್ ಜಾಸ್ತಿ. ಮಾಡೋಣ ಟೈಮ್ ಇಲ್ಲ ಅಲ್ವಾ. ದಾರಿನಲ್ಲಿ ಹೋಗ್ಬೇಕಾದ್ರೆ ಒಂದು ಅಂಗಡಿಗೆ ಹೋಗೋಣ ನಡ್ರಿ ಅಂತ ಅಂದರೆ ದುಡ್ಡಲ್ಲಿ ಇದೆಲ್ಲ ಖರ್ಚು ಮಾಡ್ಕೊಂಬಿಟ್ಟಿದ್ದೀವಿ. ಹೆಚ್ಚಿಗೆ ಇಲ್ಲ, ತಲುಪೋದು ಊರಿಗೆ ತಲುಪೋದು. ಬನ್ನಿ ನೀವು ಹೇಳ್ತೀನಿ, ದುಡ್ಡು ಸ್ವಲ್ಪ ಸಾಕು ಅಂತೇಳಿ ಮಾಧವೇಂದ್ರ ಅಂತ ನಮ್ಮ ಜೊತೆಯಲ್ಲಿದ್ದರು. ಅವ್ರನ್ನ ಕರ್ಕೊಂಡೊಂದು ಅಂಗಡಿಗೆ ಹೋಗಿ ಏನೋ ಒಂದು ಸಣ್ಣ ಐಟಮ್ ತಗೊಳ್ಳಿ ಮಾಧವೇನವರೇ. ಅವರಿಗೆ ದುಡ್ಡು ಕೊಟ್ಬಿಟ್ಟು ಒಂದು 20 ಕವರ್ಸು ಮೇಡ್ ಇನ್ ಲಂಡನ್ ಅಂತ ಇರ್ತಾವಲ್ಲಿ ಕವರ್ಗಳು, ಅವು ಕೊಂಡ್ಕೊಂಬಿಡಿ ತೊಗೊಂಬಿಡಿ ಅಂತ. ಅವರು ಹಂಗೂ ಅಂಗಡಿಯವ್ರು ಕೇಳೋದು, ಏನಕ್ಕೆ ಖಾಲಿ ಬಡ್ಡೆ ಹೋಗ್ತಾವೆ, ನೀವೇನು ಬೇಜಾರು ಚಾರ್ಜ್ ಕೊಟ್ಟು ಪರವಾಗಿಲ್ಲ ತಗೊಂಡು ಏನಕ್ಕೆ ಬೇಕು, ಇದು ಒಂದು ಸ್ವಲ್ಪ ಗುರುತಿಗೆ ನಮ್ಮ ಹುಡುಗರಿಗೆಲ್ಲ ಇಟ್ಕೊಂತಾರಿಂದ ಮನೆಯಲ್ಲಿ ಅಲ್ಕೊಳಕ್ಕೆ. ಅವ್ರು ಅವಾಗ ಅನ್ಕೊಂಡ್ರು ಬರ್ತೀವಿ ಪಾಪ ಬಡವರೇನೋ ಏನು ತಿನ್ಸ್ಕೊಡೋಕ್ಕಾಗಲ್ಲ, ಈ ಕವರ್ ಕೊಟ್ಬೋಣ ಅಂತ ಹೋಗಿ ಒಂದು ತಂದ್ಕೊಂಡು ಕೊಟ್ಟರು ಪಾಪ ತಂದು. ನಾಗರಾಜ ಮತ್ತೆ ಹಂಗೂ ಅರ್ಥ ಆಗ್ತದೆ. ಮಾಧವನವ್ರಿಗೆ ಏನಕ್ಕೆ ಬಿಟ್ಬಿಡಿ ಸರ್, ನಮಗೆ ನಾವು ತಗೊಂಡೋಗ್ತೀವಿ ಅಂತ. ಅದ್ರೊಳಗೆ ಮೇಡ್ ಇನ್ ಲಂಡನ್ ಅಂತೆಲ್ಲ ಸೀಲೆಲ್ಲ ಇರೋದು ನೋಡಿ ತಗೊಂಡು ಬಂದು ಬಾಂಬೆ ಬರಬೇಕಾಗಿತ್ತು ನಾವು. ಅವಾಗೆಲ್ಲ ಡೈರೆಕ್ಟ್ ಫ್ಲೈಟ್ ಲಂಡನ್, ಅಲ್ಲಿ 6-7 ಗಂಟೆ ಟೈಮ್ ಇರೋದು. ಸೊ ಹೇಳೋದು ಆಚೆಗೆಲ್ಲ ಬಿಡೋರು ಅವಾಗ. ಅಂದರೆ ಟೈಮ್ ಇದ್ದರೆ ಓಡಾಡ್ಕೊಂಬರೋದಕ್ಕೂ ಹೋಗಿ ತಿರ್ಗಿ ಬರ್ಬೋದಾಯ್ತು ಒಳಗಡೆ. ಸೊ ಆಚೆಗಡೆ ಹೋಗಿ ಸುಮಾರು ಒಂದು ಬೀದಿನಲ್ಲಿ ಗುಡ್ಡೆ ಹಾಕೊಂಡು ಮಾರ್ತಿರ್ತಾರಲ್ಲ ಅಂಥ ಅಂಗಡಿಗೆ ಹೋಗಿ ಒಂದು 10 ಸೀರೆ, 10 ಇನ್ನೇನೇನೋ ಪೆನ್ಗಳು ಇಂಥವನ್ನೆಲ್ಲ ಭಾಳ ಚೀಪ್ ಸರ್, ಯೂಸ್ ಅಂತ ಥರ ಅವೆಲ್ಲ ಇವು ಗೊತ್ತಲ್ಲ, ಹಾಕಿ ಕ್ಲೀನಾಗಿ ಮಡಚಿಸ್ಬಿಟ್ಟು ಈ ಲಂಡನ್ ಮೇಡ್ ಇನ್ ಲಂಡನ್ ಕವರ್ಗೆ ಹಾಕ್ಕೊಂಡು ನೀನು ಹತ್ತಿಟ್ಕೊಂಡು ನಾನು ಹತ್ತಿಟ್ಕೊಂತೀನಿ, ನೀನು ಯಾರ್ಯಾರಿಗೆ ಕೊಡಬೇಕು ಕೊಟ್ಟರು. ನಾನು ಏನು ಸರ್ ಇದು ಗೊತ್ತಾಗ್ಬಿಟ್ರೆ ಯಾವನ್ರಿ ಗೊತ್ತಾಗುತ್ತೆ, ನೀನು ಒಳ್ಳೆ ಸೀಲಾಗಿದೆ ಲಂಡನ್ ಇದೆ ಬಂದು. ಬಟ್ ಇದುವರೆಗೂ ಯಾರಿಗೂ ಹೇಳೋಕ್ಕೋ ಇಲ್ಲ, ಈಗ ಹೇಳ್ತಾ ಇದ್ದೀವಿ. ನಮ್ಮ ಮನೆಯವ್ರು ಹೆಂಗಸ್ರುಗಳಿಗೆಲ್ಲ ಕೆಲವರಿಗೆ ಅವ್ರಿಗೆ ಏನು ಕೊಡಬೇಕು ಎಲ್ಲ ಕೊಟ್ಟು ಏನು ಖುಷಿ ಲಂಡನ್ ಅಂತ. ಎಂತ ತಂದುಬಿಟ್ಟು ಅವ್ರು ಗಿಫ್ಟ್ ಇವರು. ಅದು ಭಾಳ ದಿವಸ ಇಟ್ಕೊಂಡ್ರು, ಕವರು ಇಟ್ಕೊಂಡಿದ್ರು, ಸೀರೆನೂ ಇಟ್ಕೊಂಡ್ರು. ಮತ್ತು ನಮ್ಮ ಅದೃಷ್ಟ ಸೀರೆ ಬೆಳಿಗ್ಗೆನೇ ಅದು ಒಂದು 2-3 ಸತಿಗೆ ಹರಿದೋಗ್ಲಿಲ್ಲ. ಅದು ಅವ್ರು ಉಟ್ಕೊಂತಿದ್ದೆ ಕಡಿಮೆ ಅಪರೂಪ ಲಂಡನ್ದು. ಹಂಗೆ ಉಡ್ತಾರೆ ಸರ್ ಈಗ ರೇಷ್ಮೆ ಸೀರೆ ಉಟ್ಟಂಗೆ ಅಕೇಶನ್ಗೆ ಉಟ್ಕೊಳ್ಳೋದು, ಮುಡಿಚಿಟ್ಬಿಡು, ಆಮೇಲೆ ಹೇಳ್ಕೊಳ್ಳೋದು
ಗುಡಿ ಹೊಳಿತಾಡು ಯಾರು ಅವ್ರು ಕದಿಯೋರ್ಗೂ ಅವಕಾಶ ಇಲ್ದಂಗೆ ನೋಡ್ಕೊಂಡ್ರು. ಇದು ನಡೆದಿದ್ದ ಕತೆ. ಕಾಮನ್ ಸೆನ್ಸ್. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.